ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಡೆಮೋ ವಿಡಿಯೋ ಬಂದ್ಬಿಟ್ಟು ದಾರ ಹಾಕೋದು ಹಾಗೆ ಬಾಬಿನ್ ಹೇಗೆ ಸುತ್ತೋದು ಅನ್ನೋದನ್ನು ಎರಡು ಡೆಮೋ ವಿಡಿಯೋಸ್ನ ಕಂಟಿನ್ಯೂ ಆಗಿ ನೋಡಾಯಿತು. ದಾರ ಹಾಕೋದು ಮತ್ತು ಬಾಬಿನ್ಗೆ ದಾರವನ್ನು ಸುತ್ತೋದು ಆದಮೇಲೆ ನಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಒಂದು ಮಷೀನಿಗೆ ನಾವು ಫ್ರೇಮನ್ನು ಹೇಗೆ ಕೂರಿಸೋದು ಅನ್ನೋದೇ ನೆಕ್ಸ್ಟ್ ಡೆಮೋ ವಿಡಿಯೋ ಆಗಿರುತ್ತೆ. ಸೊ ದಾರ ಹಾಕಿ ಆದಮೇಲೆ ಬಾಬಿನ್ ಹಾಕಿ ಆದಮೇಲೆ ನೆಕ್ಸ್ಟ್ ಏನೋ ಫ್ರೇಮ್ ಕೂರಿಸೋದಲ್ವ. ಫ್ರೇಮ್ ಕೂರಿಸಿ ಆದಮೇಲೆ ನಾವು ವರ್ಕನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಫಸ್ಟು ಫ್ರೇಮನ್ನು ಹೇಗೆ ಕೂರಿಸೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಹಾಗಾದರೆ ಬನ್ನಿ ನೋಡೋಣ. ಫಸ್ಟು ನಾವು ಇದನ್ನು ಸ್ವಲ್ಪ ಟೈಟ್ ಮಾಡ್ಕೊಬಿಡ್ಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ನೋಡೋಣ. ಫಸ್ಟು ನಮಗೆ ಬಟ್ಟೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋಣ. ಸೊ ಈ ಒಂದು ಕ್ಯಾನ್ವಾಸ್ ಇದೆ. ಸೊ ನಾನು ನಿಮಗೆ ಹಾಗೆ ತೋರಿಸ್ತಾ ಇರೋದಲ್ವ, ವರ್ಕ್ ಮಾಡಿರುವಂತಹ ಬಟ್ಟೆಯನ್ನೇ ಹಾಕ್ತಾ ಇದ್ದೀನಿ. ನೋಡ್ಬೋದು ಹೀಗಿರೆ ಅಲ್ವಾ. ಹೀಗಿರೋ ಒಂದು ಫ್ರೇಮ್ ಮೇಲೆ ನಾರ್ಮಲಾಗಿ ಒಂದು ಬಟ್ಟೆಯನ್ನು ಹೀಗೆ ಹಾಕ್ಬಿಡಿ. ನಿಮಗೆ ಹೇಗೆ ಬೇಕೋ ಹಾಗೆ ಒಂದು ಬಟ್ಟೆಯನ್ನು ಹಾಕ್ಬಿಡ್ಬೇಕಾಗುತ್ತೆ ನೀಟಾಗಿ, ಯಾವುದೇ ಥರ ಸುಕ್ಕಿಲ್ದಿರ. ಸೊ ಇದ್ರ ಮೇಲೆ ಏನು ಮಾಡಬೇಕು, ಈ ಒಂದು ಫ್ರೇಮನ್ನು ಇಡಬೇಕಾಗುತ್ತೆ. ಈ ಒಂದು ಫ್ರೇಮನ್ನು ಇಡೋಕ್ಕಿಂತ ಮುಂಚೆ ನಾವು ಇನ್ನೊಂದು ಮೇನ್ ಆಗಿರುವಂತಹ ವಿಷಯ ಏನು ತಿಳ್ಕೊಬೇಕಪ್ಪ ಅಂತಂದರೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ನೋಡ್ಬೋದು ಎಲ್ ಅಂತ ಕಾಣಿಸ್ತಾ ಇದೆ, ಇಲ್ಲಿ ಆರ್ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ಎಲ್ಲು ಇಲ್ಲಿ ಆರು. ಯಾವಾಗಲೂ ಕೂಡ ನಮ್ಮ ಆಪೋಸಿಟಲ್ಲಿ ಈ ಕಡೆ ಲೆಫ್ಟ್ ಇರಬೇಕು, ಈ ಕಡೆ ರೈಟ್ ಇರಲೇಬೇಕು. ಹೀಗಿದ್ದಾಗ ಮಾತ್ರ ಫ್ರೇಮು ಟೈಟಾಗಿ ಕೂರೋದಕ್ಕೆ ಸಾಧ್ಯ. ಯಾವ ಕಡೆ, ಈ ಕಡೆ ಲೆಫ್ಟು ಹಾಗೆ ಈ ಕಡೆ ರೈಟು, ಎಲ್ ಮತ್ತು ಆರ್ ಈ ಕಡೆ ಇರಲೇಬೇಕಾಗುತ್ತೆ. ಸೊ ನಾವು ಇಷ್ಟು ಮಾಡ್ಕೊಂಡು ಆದಮೇಲೆ ನೋಡಬೇಕು ಚೆನ್ನಾಗಿ ಕೂತಿದೆಯಾ ಅಂತ ಅದ್ಮಿ ನೋಡಬೇಕಾಗುತ್ತೆ. ಸೊ ಇದಾದ ಮೇಲೆ ಏನು ಮಾಡಬೇಕು, ಇಲ್ಲಿ ಒಂದು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಇದು ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಆದಷ್ಟು ಇದು ನಿಮಗೆ ಲೂಸ್ ಅನಿಸ್ತಾ ಇತ್ತು ಅಂದರೆ ಹಿಂಗೆ ಟಕ್ಕಂತ ಹಿಂಗೆ ಮೇಲೆ ಬರ್ತಾ ಇತ್ತು ಅಂತಂದರೆ ಏನು ಮಾಡಬೇಕು, ಸ್ವಲ್ಪ ಇದನ್ನು ನೀವು ಟೈಟ್ ಮಾಡ್ಕೋಬೇಕು ಅಂತಂದರೆ ಇದನ್ನು ತಿರುಗಿಸ್ಬೇಕಾಗುತ್ತೆ ಟೈಟಾಗಿ. ಹಿಂಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ನಿಮಗೆ ಟೈಟ್ ಬೇಕು ಅಂದರೆ ಇದನ್ನು ಮಾಡಬೇಕಾಗುತ್ತೆ. ಸೊ ಇದು ಯಾವ ಮಟ್ಟಿಗೆ ಟೈಟ್ ಇರಬೇಕು ಅಂದರೆ, ಇದನ್ನು ನಾವು ಹೀಗೆ ಲಾಕ್ ಮಾಡಿದಾಗ ನಮಗೆ ಇಷ್ಟೊಂದು ಈಸಿಯಾಗಿ ಬರಬಾರ್ದು. ಇದು ಇಷ್ಟೊಂದು ಈಸಿಯಾಗಿ ಬರಲೇಬಾರ್ದು. ಸೊ ಇದು ಟೈಟಾಗಿ ಬರಬೇಕು ನಮಗೆ, ಸ್ವಲ್ಪ ಟೈಟ್ ಆಗಲೇಬೇಕು. ಅದು ನಮಗೆ ತೋರಿಸ್ತೀನಿ. ಇವಾಗ ಲೂಸ್ ಬಂತಲ್ವ, ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಇದು ನೋಡಿ ಇವಾಗ ಎಷ್ಟು ಟೈಟಾಗಿ ಬರ್ತಾಯಿದೆ ಅಂತ. ಅಟ್ಲೀಸ್ಟ್ ಸ್ವಲ್ಪನಾದರೂ ಟೈಟ್ ಬರಲೇಬೇಕು. ಸೊ ಈ ಕಡೆ ಒಂದು ಕಡೆ ಹಾಗೆ ಇಲ್ಲಿ ಮೇಲ್ಗಡೆ ಒಂದು ಕಡೆ ಬರುತ್ತೆ. ಇದು ನೋಡ್ಬೋದು, ಇದು ಆಲ್ರೆಡಿ ಟೈಟ್ ಇದೆ. ನಾನು ಅದನ್ನು ತೋರಿಸೋದಕ್ಕೋಸ್ಕರ ಲೂಸ್ ಮಾಡಿದ್ದೆ ಅಷ್ಟೇ. ಸೊ ಇದನ್ನು ಹೀಗೆ ಲಾಕ್ ಮಾಡಿಬಿಡಿ. ಇದು ಮೇನ್ ಆಗಿರೋದು, ಲಾಕ್ ಮಾಡಲೇಬೇಕಾಗುತ್ತೆ. ಸೊ ಲಾಕ್ ಮಾಡಿ ಆದಮೇಲೆ ನೀವು ಬಟ್ಟೆಯನ್ನು ಎಷ್ಟು ಟೈಟಾಗಿ ಎಳ್ಕೊತೀರ, ವರ್ಕು ಕೂಡ ಅಷ್ಟು ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಬಟ್ಟೆಯನ್ನು ಕ್ಲೀನಾಗಿ ಒಂದೊಂದೇ ಕಡೆ ಹೀಗೆ ಟೈಟ್ ಮಾಡ್ಕೊಳ್ತಾ, ಈ ಥರ ಕ್ಲಿಪ್ ಕೊಟ್ಟಿರ್ತಾರಲ್ವ, ಇದನ್ನು ಟೈಟ್ ಮಾಡಿ ಹಾಕ್ಕೊಳ್ತಾ ಬರಬೇಕಾಗುತ್ತೆ ನೀವು. ನಾನು ಒಂದು ವಿಡಿಯೋ ಮಾಡ್ತಾ ಇರೋ ಕಾರಣ ತುಂಬ ಟೈಟಾಗಿ ಎಳೆಯೋದಕ್ಕೆ ನನಗೆ ಆಗ್ತಾಯಿಲ್ಲ. ಸೊ ಹಾಗಾಗಿ ನೋಡ್ಬೋದು. ಇದು ಕೂಡ ಹಾಕಬೇಕು. ಟೋಟಲಾಗಿ 6 ಕ್ಲಿಪ್ಪನ್ನು ನಾವು ಹಾಕಬೇಕಾಗುತ್ತೆ. ಸೊ ನೀವು ನೋಡ್ಬೋದು ನಾನು ಎಲ್ಲೆಲ್ಲಿ ಕ್ಲಿಪ್ಪನ್ನು ಹಾಕಿದ್ದೀನಿ ಅಂತ. ಇಷ್ಟು ಕೆಲಸ ನಾವು ಕೆಳಗಡೆ ಕೂತ ಮೇಲೆ ಆಗುತ್ತೆ. ಈ ಒಂದು ಫ್ರೇಮಲ್ಲಿ ನಾವು ನೋಡ್ಬೋದು, ಎಕ್ಸಾಂಪಲ್ಲು ಇಷ್ಟು ಚಿಕ್ಕ ಡಿಸೈನ್ ಅಂದರೆ ಅಲ್ಲಿ ನಾನು ತೋರಿಸಿದೆ ಅಲ್ವಾ, ನಿಮಗೆ ಚಿಕ್ಕ ಡಿಸೈನ್ ಬೇಕು ಅಂತಂದರೆ ಒಂದೇ ಫ್ರೇಮಲ್ಲಿ ಬರುತ್ತೆ. ಬಟ್ ನಿಮಗೆ ದೊಡ್ಡ ಸೈಜಲ್ಲಿ ಬೇಕು ಅನ್ನೋದಾದರೆ ಅರ್ಧ ಡಿಸೈನನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ ಇದು ಬಂದ್ಬಿಟ್ಟು ಒಂದೇ ಫ್ರೇಮಲ್ಲಿ ಆಗಿರುವಂಥದ್ದು. ಸೊ ಇಲ್ಲಿ ಹೋಯ್ತಲ್ವ, ಇದು ಈ ಥರ ಬಂತಲ್ವ ಡಿಸೈನು,
ಈ ಡಿಸೈನ್ ಬಂದುಬಿಟ್ಟು 2 ಫ್ರೇಮಲ್ಲಿ ಬಂದಿರೋದು. ಸೊ ಅರ್ಧ ಫ್ರೇಮ್ನ ತೊಗೊಂಡ್ಬಿಟ್ಟು ಅರ್ಧ ಡಿಸೈನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ಜಸ್ಟ್ ಏನಪ್ಪ ಅಂತಂದರೆ ಫ್ರೇಮ್ ಹೇಗೆ ಹಾಕೋದು ಅನ್ನೋ ವಿಡಿಯೋ ಆಗಿರೋದ್ರಿಂದ ಜಸ್ಟ್ ಫ್ರೇಮನ್ನು ಹೇಗೆ ಲಾಕ್ ಮಾಡೋದು ಅಂತ ತೋರಿಸ್ತೀನಿ. ಕೆಳಗಡೆ ಕೂತು ಇಷ್ಟು ಕೆಲಸ ಆದಮೇಲೆ ನಾವೇನು ಮಾಡಬೇಕು, ಮಿಷನ್ ಹತ್ರ ತೊಗೊಂಡು ಹೋಗ್ಬಿಟ್ಟು ಹೋದ್ವಿ ಅಲ್ವಾ, ಪ್ರೆಷರ್ ಫೂಟನ್ನು ಮೇಲೆ ಎತ್ತಿರಬೇಕಾಗುತ್ತೆ. ಮೇಲೆ ಎತ್ತಿ ಈ ಒಂದು ಮೂಲೆ ಇದೆಯಲ್ವಾ, ಮೂಲೆಯಲ್ಲೇ ಇದನ್ನು ತಗೊಂಡು ಹೋಗಬೇಕು, ಬೇರೆ ಎಲ್ಲೂ ಕೂಡ ಅದು ಹೋಗೋದಿಲ್ಲ. ಸೊ ಮೂಲೆಯಲ್ಲೇ ಎಳ್ಕೊಂಡು ಹೋಗಬೇಕಾಗುತ್ತೆ. ಮೂಲೆಯಲ್ಲಿ ಎಳ್ಕೊಂಡು ಹೋಗಾದ ನಂತರದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಇದು ಮತ್ತು ಇದು, ಹಾಗೆ ಇದು ಮತ್ತು ಇದು ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಏನು ಮಾಡಬೇಕು, ಎರಡನ್ನೂ ತಗೊಂಡು ಹೋಗಿ ಇದರಲ್ಲಿ ಸಿಕ್ಕಿಸ್ಬೇಕಾಗುತ್ತೆ. ನೋಡ್ಬೋದು, ಎರಡೂ ಕೂಡ ಸಿಕ್ಕಾಕೊಂಡಿದೆ. ಸಿಕ್ಕಾಕೊಂಡಾದಮೇಲೆ ಈ ಒಂದು ಬ್ಲ್ಯಾಕ್ ಕಲರ್ ಇದನ್ನು ಮುಂದೆ ಎಳೆದ್ರೆ ಲಾಕ್ ಆಗುತ್ತೆ. ಲಾಕ್ ಹೇಗಾಗುತ್ತೆ ಅಂದರೆ ಇದು ಹಿಂದೆ ಹೋಗಬೇಕು, ಮತ್ತೆ ಈಗ ಮುಂದೆ ಎಳೆದು ಹಿಂಗೆ ಲಾಕ್ ಮಾಡಿದ್ವಲ್ವ, ಇದು ಮತ್ತೆ ಹಿಂದೆ ಹೋಗಬೇಕು, ಆಗ ಇದು ಫುಲ್ ಲಾಕ್ ಆಗಿದೆ ಅಂತ. ಈ ಥರ 2 ಸತಿ ಮಾಡಿದರೆ ಇದು ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇಷ್ಟು ಇವಾಗ ಫ್ರೇಮು ಅದರಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿದೆ. ಸೊ ಫ್ರೇಮು ಕೂತ್ಕೊಂಡು ಆದಮೇಲೆ ಈ ಒಂದು ಸ್ಕ್ರೀನಲ್ಲಿ ನಾವು ಹೇಗೆ ಸೆಲೆಕ್ಷನ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸದ್ಯ ಇವಾಗ ಫ್ರೇಮನ್ನು ಹೇಗೆ ಕೂರಿಸೋದು ಅನ್ನೋ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.